ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತಾ. ಇದು ಶ್ರೀ ರೇಣುಕೆ ಯಲ್ಲಮ್ಮ ತಾಯಿಯ ರಥೋತ್ಸವದ ವಿಡಿಯೋ ಇದಾಗಿರುತ್ತೆ. ಇದು ಹಣ್ಣಿನ ಅಲಂಕಾರ ಮಾಡಿದ್ರು. ಅದನ್ನು ವಿಡಿಯೋ ತುಂಬ ಚೆನ್ನಾಗಿ ಅದ್ಭುತವಾಗಿ ಹಣ್ಣಿನ ಅಲಂಕಾರ ಮಾಡಿದರು. ಹೋದ ವಿಡಿಯೋದಲ್ಲಿ ಬಳೆ ಅಲಂಕಾರ ಮಾಡಿದರು ಅಲ್ವಾ, ಈ ವಿಡಿಯೋದಲ್ಲಿ ಹಣ್ಣಿನ ಅಲಂಕಾರ ಅಂತ ಮಾಡಿದರು. ತುಂಬ ಅಂದರೆ ತುಂಬ ಗೆಳೆಯರ ಬಳಗದಿಂದ ಮಾಡ್ತಾರೆ. ನೆಕ್ಸ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಅದಕ್ಕೆ ಇದು ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ತಾಯಿ ರಥೋತ್ಸವಕ್ಕೆ ಹೊರಡ್ತಿದೆ. ಕರಿಯಮ್ಮ ತಾಯಿ ಯಲ್ಲಮ್ಮ ತಾಯಿನ ಕೂರಿಸ್ತಾ ಇದೆ ಅಂದರೆ ಅವ್ರ ಅಕ್ಕನ ರಥೋತ್ಸವಕ್ಕೆ ಕೂರಿಸ್ತಾ ಇದೆ. ನೆಕ್ಸ್ಟು ನಾವು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಪೂಜೆ ಮಾಡಿಸೋಣ ಅಂತ ಚಾಕ್ಲೇಟು ಎಲ್ಲ ತೊಗೊಂಬಂದು ತೇರಿಗೆ ಎಸಿತೀವಿ. ಅದು ಜನಗಳಿಗೂ ಹಂಚಿ ಕೊಡ್ತೀವಿ. ನೆಕ್ಸ್ಟ್ ಇದು ಬೆಳಗಿನ ಜಾವ 6 ಗಂಟೆದು ವಿಡಿಯೋ. ತೇರಿಗೆ ಯಲ್ಲಮ್ಮ ತಾಯಿನ ಕೂರಿಸ್ತಾ ಇದೆ, ಕರಿಯಮ್ಮ ತಾಯಿ ಕೂರಿಸ್ತಾ ಇದೆ. ತುಂಬ ಅಂದರೆ ಈ ದೃಶ್ಯ ನೋಡೋಕ್ಕಂತೂ 2 ಕಣ್ಣು ಸಾಲದು, ಅಷ್ಟು ಚೆಂದ ಕಾಣ್ತಾ ಇರುತ್ತೆ. ಯಾಕೆಂದರೆ ಆ ತಾಯಿ ಯಾವ ರೀತಿ ಕುಣಿತಾ ಇರುತ್ತೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ನೀವು ನೋಡ್ತಾ ಇದ್ದೀರಲ್ವಾ. ಮುಂದೆ ಕರಿಯಮ್ಮ ತಾಯಿ ಹೋಗ್ತಾ ಇದೆ, ಹಿಂದೆ ಯಲ್ಲಮ್ಮ ತಾಯಿ ಬರ್ತಾ ಇದೆ. ಒಂದು 3 ರೌಂಡು ಹೋಗ್ಬಿಟ್ಟಾದಮೇಲೆ ತಾಯಿನ ಕೂರಿಸ್ತಾರೆ. ಇದಂತೂ ಅದ್ಭುತವಾದ ದೃಶ್ಯ ಅಂತಲೇ ಹೇಳ್ಬೋದು. ಈ ದೃಶ್ಯ ನೋಡೋಕ್ಕೆ ತುಂಬ ಜನ ಬರ್ತಾರೆ. ಈ ವಿಡಿಯೋ ಎಲ್ಲ ಫುಲ್ಲು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾವ ರೀತಿ ಇದೆ ಅಂತ ನೋಡಿ ಕಣ್ತುಂಬ್ಕೊಳ್ಳಿ. ಶ್ರೀ ರೇಣುಕೆ ಯಲ್ಲಮ್ಮ ತಾಯಿ ಅಂತ ಹೇಳಿದ್ರೇ ಆ ಯಲ್ಲಮ್ಮ ಅನ್ನೋದ್ರಲ್ಲೇ ಒಂದು ಭಯಂಕರ ಶಬ್ದ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಶಕ್ತಿ ಇದೆ ಯಲ್ಲಮ್ಮ ತಾಯಿ ಅಂದರೆ. ನಮ್ಮೂರಿನ ಗ್ರಾಮ ದೇವತೆ ಜಾತ್ರೆ ಅಂತಲೇ ಇದು ಹೇಳ್ಬೋದು. ನಮ್ಮೂರಿನ ಗ್ರಾಮ ದೇವತೆ ಶ್ರೀ ರೇಣುಕೆ ಯಲ್ಲಮ್ಮ ತಾಯಿ. ಈ ಜಾತ್ರೆಗೆ ಎಲ್ಲೆಲ್ಲಿಂದನೋ ಭಕ್ತಾದಿಗಳು ಬರ್ತಾರೆ. ಅಂದರೆ ನಮ್ಮೂರಲ್ಲಿ ಇದ್ದು ಈ ಹಬ್ಬದ ವಿಶೇಷತೆ ಏನು ಅಂದರೆ ಈ ಜಾತ್ರೆದು ಎಲ್ಲೋ ಇರ್ತಾರೆ, ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರೆ, ಎಲ್ಲ ಬಂದು ಸೇರಿ ಒಗ್ಗಟ್ಟಾಗಿ ಮಾಡುವಂಥ ಈ ಜಾತ್ರೆ ಅಂದರೆ ಎಷ್ಟು ನೆಂಟರು ಇರ್ತಾರೆ. ಪ್ರತಿಯೊಂದು ಮನೆಗಳಲ್ಲೂ ಎಲ್ಲ ಜನಗಳು ತುಂಬಿ ತುಳ್ಕಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಒಂದು ವಾರ ಅಂತೂ ಊರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಮನೇಲಿ ಗದ್ದಲ ಗಲಾಟೆ ತುಂಬಿ ತುಳುಕ್ತಾ ಇರುತ್ತೆ. ಜಾತ್ರೆ ಟೈಮಲ್ಲಿ ಅಂದರೆ ಈ ಜಾತ್ರೆ ಟೈಮಲ್ಲಿ ಎಲ್ಲರೂ ಬಂದಿರ್ತಾರೆ ಮನೆಗೆ. ಒಂಥರ ಖುಷಿ ಇರುತ್ತೆ ಎಲ್ಲರೂ ಮನೇಲಿ. ನೋಡಿ, ತಾಯಿಯ ನೋಡೋದೇ ಒಂದು ನಮ್ಮ ಭಾಗ್ಯ. ನಾನಂತೂ ಯಾವತ್ತೂ ಈ ಜಾತ್ರೆನ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಬರ್ತಾನೆ ಇರ್ತೀನಿ. 3 ವರ್ಷದಿಂದ ಬರ್ತಾಯಿದ್ದೆ. ಹೋದ ವರ್ಷ ಅಂದರೆ ಪ್ರೆಗ್ನೆಂಟ್ ಇದ್ದೆ, ಆವಾಗ ಬರೋಕ್ಕಾಗಲಿಲ್ಲ. ಅಂದರೆ ನನಗೆ ಟೈಮ್ ಕೊಟ್ಟಿದ್ರು, ಅಂದರೆ ಪ್ರೆಗ್ನೆಂಟ್ ಇತ್ತಲ್ವ, ಡೆಲಿವರಿ ಟೈಮ್ ಕೊಟ್ಟಿದ್ರು, ಅದರಿಂದ ನಾನು ಬರೋಕ್ಕಾಗಲಿಲ್ಲ. ಈ ಸಲ ಅಂತೂ ನನ್ನ ಮಗನ ಕರ್ಕೊಂಡು ಬಂದಿದ್ದೆ. ಹೋದ ವಿಡಿಯೋದಲ್ಲಿ ನನ್ನ ಮಗ ಕೆಂಡ ತುಂಬಿರೋದ್ರಲ್ಲೂ ನೋಡಿರ್ಬೋದು ನೀವು. ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಎಲ್ಲ ಕೂರಿಸಿದ್ದಾದ್ಮೇಲೆ ನಾವು ತೇರಿಗೆ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ಆ ವಿಡಿಯೋ ಕೂಡ ಇದು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಜನ ಅಂದರೆ ನಮ್ಮ ಊರಿನ ಸುತ್ತ, ಅಂದರೆ ನಮ್ಮ ಊರಿನಲ್ಲಿ 3000 ಮನೆ ಇದ್ದಾವೆ. ಊರು ಸುತ್ತಲೂ ಬರುತ್ತೆ. ಅಂದರೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಂಜೆ 5 ಗಂಟೆ ತನಕ ತೇರು ಎಳಿತಾನೆ ಇರ್ತೀವಿ. ಅಂದರೆ ಅಲ್ಲಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿದ್ದು ಒಂದು ರೌಂಡ್ ಬರೋದ್ರೊಳಗೆ 5:30 ಆಗುತ್ತೆ. ಅಷ್ಟು ಜನ ಪೂಜೆ ಮಾಡಿಸೋರು ಇರ್ತಾರೆ. ನೆಕ್ಸ್ಟ್ ಇದು ಏನೋ ತೇರು ಸುತ್ತ ಏನೋ ಕುರಿನ ಈ ರೀತಿ ಬಿಡ್ತಾರಂತೆ. ಆ ರೀತಿ ಬಿಡ್ತಾಯಿದ್ರು. ಅದನ್ನು ಒಂದು ಇರಲಿ ಅಂತ ಆ್ಯಡ್ ಮಾಡಿಕೊಂಡೆ ಅಷ್ಟೇ. ನಿಮಗೇನಾದರೂ ಇದು ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಡೆಯೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ನೆಕ್ಸ್ಟು ಪೂಜೆ ಕೊಟ್ಟಿದ್ದೆ. ತೇರ ಮೇಲೆ ಕೂತಿದೆಯಲ್ವ ತಾಯಿ, ನೀವು ನೋಡಲಿ ಅಂತ ಸ್ವಲ್ಪ ಝೂಮ್ ಹಾಕಿ ವಿಡಿಯೋ ಮಾಡ್ಕೊಂಡಿದ್ದೆ. ನೋಡಿ, ಇವಾಗ ಕಾಣಿಸ್ಲೇ ಇಲ್ಲ ಅನಿಸುತ್ತೆ ನಿಮಗೆ. ನೋಡಿ, ಇವಾಗ ಕಾಣಿಸುತ್ತೆ. ನೆಕ್ಸ್ಟು ನಾನು ಒಂದು ಇಲ್ಲಿ ಅಂತ ಒಂದು ವಿಡಿಯೋನ ಕ್ಲಿಪ್ಪಿಂಗ್ಸ್ ತೊಗೊಂಡೆ.
ನನಗಂತೂ ಈ ಜಾತ್ರೆ ಅಂದರೆ ತುಂಬ ಖುಷಿ. ನೋಡಿ ನೀವು ಅಂದರೆ ಅವರು ಪೂಜೆ ಮಾಡಿಕೊಡ್ತಾ ಇದ್ರಲ್ವ, ಸ್ವಲ್ಪ ಕಾಣ್ತಾ ಇಲ್ಲ ನೋಡಿ, ಕಾಣ್ತಾ ಇದೆ ಸ್ವಲ್ಪ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಕಾಣಲಿಲ್ಲ ಅಂದರೆ ಅಲ್ಲಿ ಮುಂಚೆನೇ ವಿಡಿಯೋದಲ್ಲಿ ಕಾಣ್ತಾ ಇತ್ತು ಅಂತ ಅಂದ್ಕೊಂಡು. ನೆಕ್ಸ್ಟು ನಮ್ಮೂರಲ್ಲಿ ಬಾತಪ್ಪ ಅಂತ ಇದೆ, ಅದು ಗಾವು ಸಿಗುತ್ತೆ. ಆ ಗಾವು ಸಿಗೋ ವಿಡಿಯೋ ಎಲ್ಲ ಮಾಡೋ ಆಗಿಲ್ಲ, ಅಂದರೆ ಬಾಯಲ್ಲಿ ಕುರಿ ಮೇಕೆನ ಸಿಗಿಯುತ್ತೆ. ನಿಮಗೆ ಗೊತ್ತಿಲ್ವ, ಅದು ಸ್ವಲ್ಪ ಜನ ಎಲ್ಲ ಸೇರಿದ್ರು ಸಂಜೆ ಟೈಮಲ್ಲಿ 6 ಗಂಟೆಗೆ ಗಾವು ಅಂತ ಮಾಡ್ತಾರೆ. ಇವಾಗ ಬಾತಪ್ಪ ಬರೋದೊಂದು ಮಾತ್ರ ವಿಡಿಯೋನ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಇವಾಗ ಬಾತಪ್ಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಬಾತಪ್ಪ ಬಂತು, ಇವಾಗ ಬಾತಪ್ಪ ಬರುತ್ತೆ ನೋಡಿ. ಅದೇ ಬಾತಪ್ಪ ಮೇಕೆನ ಬಾಯಲ್ಲಿ ಸಿಗಿಯುತ್ತೆ. ಆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ರಥೋತ್ಸವದ ವಿಡಿಯೋ ಇಷ್ಟ ಆಗಿತ್ತು. ತುಂಬ ಜನ ಎಲ್ಲೆಲ್ಲಿಂದನೋ ಭಕ್ತಾದಿಗಳು ಬಂದಿದ್ದರು. ಈ ಗಾವು ನೋಡೋಕ್ಕಂತೂ ತುಂಬ ಜನ ಸೇರ್ತಾರೆ. ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಅದೇ ಬಾತಪ್ಪ ಹೋಗ್ತಾ ಇದೆ. ನೆಕ್ಸ್ಟು 6 ಗಂಟೆಗೆ ಗಾವು ಸಿಗುತ್ತೆ. ಇದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಮಾಡೋ ಹಾಗೂ ಇಲ್ಲ. ಅಂದರೆ ಪ್ರಾಣಿ ಹಿಂಸೆ ಮಾಡ್ತಾಯಿದ್ರೆ ಪೊಲೀಸ್ ಬಂದು ಇಟ್ಕೊಂಡು ಹೋಗ್ತಾರೆ. ಆದರೆ ನಮ್ಮೂರಲ್ಲಿ ಆವಾಗಿನ ಕಾಲದಿಂದ ಬಂದುಬಿಟ್ಟಿದೆ, ಅದನ್ನು ಮಾಡಲೇಬೇಕು, ಅದನ್ನು ಮಾಡ್ತಾಯಿದ್ದಾರೆ. ಅದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋ ಉಯ್ಯಾಲೆ ಉತ್ಸವ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಕಾಯ್ತಾ ಇರಿ. ನೋಡಿ ನೀವು ಅದ್ದೂರಿ ರಥೋತ್ಸವ ಯಾವ ರೀತಿ ಆಯಿತು ಅಂತ ಕಡೆಯದಾಗಿ ನೋಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಭಾನುವಾರದ ಉಯ್ಯಾಲೆ ಉತ್ಸವ ಯಾವ ರೀತಿ ಆಗುತ್ತೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.